ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವಾತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ಯಾವ ಟಾಪಿಕ್ ಮೇಲೆ ನಾನು ಮಾತಾಡ್ತಿದ್ದೀನಿ ಅಂತ. ಖಂಡಿತವಾಗಿಯೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮ್ಮ ಟೈಮ್ ಆ್ಯಂಡ್ ಮನಿ ಎರಡೂ ಕೂಡ ಸೇವ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಯಾಕೆ ಫ್ರೆಂಡ್ಸ್, ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇನ್ನೇನು ಕೆಲವೇ ದಿನದಲ್ಲಿ ದೀಪಾವಳಿ ಹಬ್ಬ ಹಾಗೂ ಅದಾದ ನಂತರ ಮದುವೆ ಸೀಸನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ನಾವು ಸುಂದರವಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ ಟೋನ್ ಚೆನ್ನಾಗಿರಬೇಕು, ನಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ಅದೇ ರೀತಿಯಾಗಿ ನಾವು ಥರದ ಕ್ರೀಮ್, ಫೇಸ್ ಪ್ಯಾಕ್, ಕ್ಲೀನಪ್, ಬ್ಲೀಚ್, ಫೇಶಿಯಲ್ಗಳನ್ನು ಮಾಡಿಸ್ತೀವಿ. ಸೊ ಅದೇ ರೀತಿಯ ರಿಸಲ್ಟ್ ಮನೆಯಲ್ಲೇ ಸಿಕ್ಕರೆ ಹೇಗಿರುತ್ತೆ? ಮುಖದಲ್ಲಿ ಆಗಿರುವಂಥ ಡಾರ್ಕ್ನೆಸ್, ಡಲ್ನೆಸ್, ಕಪ್ಪು ಕಲೆ, ಮಡುವೆ ಕಲೆ, ಅನ್ಇವನ್ ಸ್ಕಿನ್ನನ್ನು ಹೋಗಲಾಡಿಸಿ ಸ್ಕಿನ್ನನ್ನು ಮೊದಲಿಗಿಂತ ವೈಟರ್, ಬ್ರೈಟರ್ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಪಾಲಿಶಿಂಗ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಸ್ಟೆಪ್ಸ್ನಿಂದ ಯಾವ ರೀತಿ ಮನೆಯಲ್ಲೇ ಸ್ಕಿನ್ ಪಾಲಿಶಿಂಗ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನೀವು ಇದನ್ನು ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಇದನ್ನು ಟ್ರೈ ಮಾಡ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿ ಇದರ ರಿಸಲ್ಟ್ ಕೊಡುತ್ತೆ. ಒಂದು ಕ್ಲೀನ್ ಬೌಲ್ನಲ್ಲಿ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆ್ಯಂಡ್ ಅದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಆ್ಯಂಡ್ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಆಮ್ಲಾ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪೌಡರ್ ಆ್ಯಂಡ್ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮುಲೇತಿ ಪೌಡರ್ ಆ್ಯಂಡ್ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಲೆಮನ್ ಪೌಡರ್. ಫ್ರೆಂಡ್ಸ್, ನಿಮ್ಮ ಹತ್ರ ಲೆಮನ್ ಪೌಡರ್ ಇಲ್ಲಾಂದರೆ ಆರೆಂಜ್ ಪೀಲ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿನವನ್ನು ಸೇರಿಸಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಬಿಟ್ಟು ಒಂದು 10-15 ಡೇಸ್ವರೆಗೂ ಇದನ್ನು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಒಂದು ಕ್ಲೀನ್ ಬೌಲ್ನಲ್ಲಿ ಅವಶ್ಯಕತೆ ಅನುಸಾರ ನಾನು ಆ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದನ್ನು ಒಂದು ಸ್ಮೂತ್ ಪೇಸ್ಟ್ ಮಾಡಲು ನಾನು ಹಸಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಸ್ಕಿನ್ ಪಾಲಿಶಿಂಗ್ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮುಖದಲ್ಲಿ ಆಗಿರುವಂಥ ಡಾರ್ಕ್ನೆಸ್, ಡಲ್ನೆಸ್, ಮೊಡವೆ ಕಲೆಗಳನ್ನು ಹೋಗಲಾಡಿಸಿ ಸ್ಕಿನ್ನನ್ನು ಮೊದಲಿಗಿಂತ ವೈಟರ್, ಬ್ರೈಟರ್ ಮಾಡಬೇಕು, ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಬೇಕು, ಎನ್ಹಾನ್ಸ್ ಮಾಡಬೇಕು ಅನ್ನೋರು ಖಂಡಿತವಾಗಿಯೂ ವಾರದಲ್ಲಿ 3ರಿಂದ 4 ಸಲ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ಸ್ ನೋಡ್ಬೋದು. ಫ್ರೆಂಡ್ಸ್, ಈ ಸ್ಕಿನ್ ಪಾಲಿಶಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಸ್ಕಿನ್ನನ್ನು ನೋಡ್ಬೋದು. ಸೊ ಬಿಫೋರ್ ಆಫ್ಟರ್ ನೋಡಿದರೆ ಖಂಡಿತವಾಗಿಯೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಎಂಡ್ವರೆಗೂ ನೋಡಿ, ಇದರ ರಿಸಲ್ಟ್ ತುಂಬಾ ಅದ್ಭುತವಾಗಿದೆ. ಮೊದಲಿಗೆ ನಾನು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ನನ್ನ ಫೇಸನ್ನು ರಾ ಮಿಲ್ಕ್ ಯೂಸ್ ಮಾಡಿಕೊಂಡು ಕ್ಲೆನ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಈ ಮೊದಲು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಾನು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ರಾ ಮಿಲ್ಕನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸನ್ನು ಕ್ಲೆನ್ಸ್ ಮಾಡ್ತೀನಿ. ಸೊ ಇದರಿಂದ ನಾವು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಕೂಡ ಅದರ ಬೆನಿಫಿಟ್ಸ್ ನಮಗೆ ಇನ್ಸ್ಟೆಂಟ್ ಆಗಿ ದೊರೆಯುತ್ತೆ. ಯಾಕಂದರೆ ನಮ್ಮ ಪೋರ್ಸ್ ಡೀಪ್ ಕ್ಲೀನ್ ಆಗುತ್ತೆ. ಸೊ ಅದರ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕ್ಲೆನ್ಸ್ ಮಾಡ್ಕೊಂಡಾದ ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ ಕ್ಲೆನ್ಸ್ ಮಾಡ್ಕೊಂಡಾದ ನಂತರ ಇವಾಗ ನಾನು ಆ ಫೇಸ್ ಪ್ಯಾಕನ್ನು ಒಂದು ಥಿಕ್ ಲೇಯರ್ನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿಯಾಗಿ ಅಪ್ಲೈ ಮಾಡುವಾಗ ನಿಮ್ಮ ನೆಕ್ಕನ್ನು ಅವಾಯ್ಡ್ ಮಾಡಬೇಡಿ, ಅಲ್ಲಿಯೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇಲ್ಲ, ಬಟ್ ನೀವು ಅಪ್ಲೈ ಮಾಡುವಾಗ ನಿಮ್ಮ ನೆಕ್ಕನ್ನು ಅವಾಯ್ಡ್ ಮಾಡಬೇಡಿ. ಅಪ್ಲೈ ಮಾಡ್ಕೊಂಡಾದ ನಂತರ ಅದನ್ನು ಡ್ರೈ ಆಗಲು ಬಿಡಿ. ಡ್ರೈ ಆದ ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿಯಾಗಿ ಹಸಿ ಹಾಲನ್ನು ತಗೊಂಡು ಕಾಟನ್ ಮೂಲಕ ಆ ಫೇಸ್ ಪ್ಯಾಕನ್ನು ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳಿ. ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ಒಂದು ಒಳ್ಳೆಯ ಗ್ಲೋ ಬರುತ್ತೆ. ಸೊ ನೀವೇ ಇಲ್ಲಿ ಒಂದು ಡಿಫ್ರೆನ್ಸನ್ನು ನೋಡ್ಬೋದು. ಒಂದು ಫೇಶಿಯಲ್ ಮಾಡಿದಾಗ ಎಷ್ಟು ಗ್ಲೋ ನಮಗೆ ಬರುತ್ತೆ, ಸೊ ಅಷ್ಟೇ ಗ್ಲೋ ಕೂಡ ಈ ಸ್ಕಿನ್ ಪಾಲಿಶಿಂಗ್ ಮಾಡಿದಾಗೂ ನಮಗೆ ಸಿಗುತ್ತೆ. ನೀವೇ ಇಲ್ಲಿ ನನ್ನ ಸ್ಕಿನ್ನಲ್ಲಿ ಒಂದು ಒಳ್ಳೆ ಡಿಫ್ರೆನ್ಸನ್ನು ನೋಡ್ಬೋದು. ನನ್ನ ಸ್ಕಿನ್ನನ್ನು ಇದು ಮೊದಲಿಗಿಂತ ವೈಟರ್, ಬ್ರೈಟರ್ ಮಾಡಿದೆ. ಫ್ರೆಂಡ್ಸ್, ಖಂಡಿತವಾಗಿಯೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಒಂದು ಲೈಕ್ನಿಂದ ತುಂಬಾ ಪ್ರೋತ್ಸಾಹನ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ.